ಹಬ್ಬದ ಟೈಮಲ್ಲಿ ಈಸಿಯಾಗಿ ಮಾಡ್ಕೊಳ್ಳೋ ರಸಮ್ ಅಂತಾನೆ ಹೇಳ್ಬೋದು. ಒಬ್ಬಟ್ಟು ಸಾರು ಅಥವಾ ಹೋಳಿಗೆ ರಸಮ್ ಅಂತಾನೂ ಕರೀತಾರೆ. ನಮ್ಮ ಅಮ್ಮ ಮಾಡೋ ರಸಮಲ್ಲಿ ಇದು ನನ್ನ ಫೇವ್ರೆಟ್. ನಮ್ಮ ಅಮ್ಮ ಹತ್ರದಿಂದ ಕಲ್ತಿರೋಂಥ ರೆಸಿಪಿ ಅಂತಾನೆ ಹೇಳ್ಬೋದು. ತುಂಬ ಸಿಂಪಲ್ ಆಗಿ ಮಾಡ್ಕೊಬೋದು, ಯಾರು ಬೇಕಾದರೂ ಮಾಡ್ಬೋದು. ಯಾವ ಥರ ಮಾಡೋದು ಅಂತ ಈ ವಿಡಿಯೋದಲ್ಲಿ ತಿಳ್ಕೊಳ್ಳೋಣ. ನೀವೇನಾದರೂ ಹೊಸದಾಗಿ ನನ್ನ ಚಾನಲ್ನ ನೋಡ್ತಾ ಇದ್ರೆ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡ್ಕೊಂಡು ಸಪೋರ್ಟ್ ಮಾಡಿ. ಮೊದಲಿಗೆ ತೊಗರಿ ಬೇಳೆನ ತಗೊಬೇಕು. ನಿಮಗೆ ಎಷ್ಟು ಕ್ವಾಂಟಿಟಿ ರಸಮ್ ಬೇಕೋ ಅಷ್ಟು ತಗೊಳ್ಳಿ. ನಾನು ಇಲ್ಲಿ ಮಸೂರ್ ದಾಲ್ನ ತಗೊಂಡಿದ್ದೀನಿ. ಸೊ ನಿಮಗೆ ನಾರ್ಮಲ್ ದಾಲ್ನು ತಗೊಬೋದು. ಇದರಲ್ಲೂ ಕೂಡ ಟೇಸ್ಟು ಸಖತ್ತಾಗೆ ಬಂದಿತ್ತು. ಮಸೂರ್ ದಾಲ್ ಆದರೂ ಪರವಾಗಿಲ್ಲ, ನಾರ್ಮಲ್ ಆಗಿ ತೊಗರಿ ಬೇಳೆ ಆದರೂ ಪರವಾಗಿಲ್ಲ. ನಿಮ್ಗೆ ಎಷ್ಟು ಕ್ವಾಂಟಿಟಿ ಬೇಕೋ ಅಷ್ಟು ತಗೊಂಡು ಅದು ಬೇಯಕ್ಕೆ ಎಷ್ಟು ನೀರು ಬೇಕೋ ಅಷ್ಟು ನೀರು ಇಟ್ಕೊಳ್ಳಿ. ಸ್ವಲ್ಪ ಜಾಸ್ತಿನೇ ಹಾಕ್ಕೊಂಡ್ರೂ ಪರವಾಗಿಲ್ಲ, ರಸಮ್ಗೆ ಬೇಕಾಗತ್ತೆ ಆ ನೀರು. ಸೊ ಅಷ್ಟೇ. ಈ ಒಂದು ಬೇಳೆನ ಕುಕ್ಕರ್ಗೆ ಹಾಕಿ ಒಂದೆರಡು ವಿಸಿಲ್ ಇಟ್ಕೊಂಡ್ರೆ ಸಾಕು, ಚೆನ್ನಾಗಿ ಬೆಂದಿರುತ್ತೆ. ಇದು ಬೇಯೋಷ್ಟೊತ್ತಿಗೆ ಈ ಕಡೆ ನಾವು ಖಾರಕ್ಕೆ ರುಬ್ಕೊಳ್ಳೋಣ. ಒಂದು ಪ್ಯಾನ್ ಇಟ್ಕೊಂಡು 1 ಟೇಬಲ್ ಸ್ಪೂನ್ ಅಥವಾ 2 ಟೇಬಲ್ ಸ್ಪೂನ್ ಅಷ್ಟು ಎಣ್ಣೆನ ಹಾಕೊಂಡು ಒಂದು ಈರುಳ್ಳಿನ ಹಾಕೊಬೇಕು. ದೊಡ್ಡ ಸೈಜ್ ಒಂದು ಈರುಳ್ಳಿನ ತಗೊಂಡು ಸ್ಲೈಸ್ ಆಗಿ ಕಟ್ ಮಾಡಿ ಹಾಕೊಂತಾ ಇದ್ದೀನಿ. ಹಾಗೆ ಇದಕ್ಕೆ ಒಂದು ಇಡಿ ಆಗೋಷ್ಟು ಬೆಳ್ಳುಳ್ಳಿನೂ ಹಾಕ್ತಾ ಇದ್ದೀನಿ. ಕ್ವಾಂಟಿಟಿ ಮೇಲೆ ಡಿಪೆಂಡ್ ಆಗುತ್ತೆ, ನೀವು ಎಷ್ಟು ಬೇಳೆ ತಗೊಂತೀರಾ ಅದ್ರ ಮೇಲೆ ನೀವು ಈ ತರ ಇಂಗ್ರೀಡಿಯೆಂಟ್ಸ್ ನ ತಗೊಬೇಕಾಗತ್ತೆ. ಇವಾಗ ಈರುಳ್ಳಿ ಮತ್ತೆ ಬೆಳ್ಳುಳ್ಳಿನ ಚೆನ್ನಾಗಿ ಫ್ರೈ ಮಾಡ್ಕೊಬೇಕು. ಇದಕ್ಕೆ ಸ್ವಲ್ಪ ಜೀರಿಗೆನ ಹಾಕೊಂಡ್ರೆ ಟೇಸ್ಟ್ ಚೆನ್ನಾಗಿರುತ್ತೆ. ಜೀರಿಗೆ, ಬೆಳ್ಳುಳ್ಳಿ ಮತ್ತೆ ಈರುಳ್ಳಿನ ಹಾಕಿ ಚೆನ್ನಾಗಿ ಇದನ್ನ ಗೋಲ್ಡನ್ ಕಲರ್ ಬರೋವರೆಗೂ ಚೆನ್ನಾಗಿ ಫ್ರೈ ಮಾಡ್ಕೊಳ್ಳಿ. ಅಷ್ಟು ಫ್ರೈ ಮಾಡ್ಕೊಂಡಾಗ್ಲೇ ಟೇಸ್ಟ್ ತುಂಬಾನೇ ಚೆನ್ನಾಗಿರುತ್ತೆ. ಹಬ್ಬದ ಟೈಮಲ್ಲಿ ನಾವು ಹೋಳಿಗೆ ಮಾಡೋ ಟೈಮಲ್ಲಿ ಹೋಳಿಗೆಯಲ್ಲಿ ನಾವು ಈ ತರ ಒಂದು ಸಾಂಬಾರ್ನ ಮಾಡ್ಕೊಬೋದು. ಇಲ್ಲ ನಮ್ಗೆ ನಾರ್ಮಲ್ ಡೇಸ್ ಅಲ್ಲಿ ಬೇಕು ಅಂದ್ರೆ ಈ ತರ ಮಾಡ್ಕೊಳ್ಳಿ. ಹೋಳಿಗೆ ಮಾಡೋ ಟೈಮಲ್ಲಿ ಮಾಡ್ಕೊಳ್ಳೋಕ್ಕೆ ನಮಗೆ ಬೇಳೆ ಎಲ್ಲ ಬೆದ್ದಿರುತ್ತೆ. ಸೊ ಅದಕ್ಕೆ ಈಸಿ ಆಗುತ್ತೆ ಅಷ್ಟೇ, ಇನ್ನೇನು ಡಿಫ್ರೆನ್ಸ್ ಇಲ್ಲ. ಮತ್ತೆ ಕ್ವಿಕ್ ಆಗಿ ಯಾರಾದರೂ ಗೆಸ್ಟ್ ಬಂದ್ರು, ಇಲ್ಲ ನಮಗೇನೆ ಅರ್ಜೆಂಟಲ್ಲಿ ಏನಾದರೂ ಸಾಂಬಾರು ಮಾಡ್ಕೊಬೇಕು ಅಂದರೆ ಈ ರಸಮ್ನ ಟ್ರೈ ಮಾಡ್ಬೋದು. ನಿಜವಾಗ್ಲೂ ಟೇಸ್ಟ್ ಮಾತ್ರ ಸೂಪರ್ ಆಗಿರುತ್ತೆ. ನೀವು ಒಂದ್ಸತಿ ಏನಾದರೂ ಮಾಡ್ಕೊಂಡು ತಿಂದರೆ ಬೇರೆ ರಸಮ್ ಇಷ್ಟನೇ ಪಡಲ್ಲ. ಸೊ ಇದನ್ನೇ ತಿಂತೀರ, ಅಷ್ಟು ಚೆನ್ನಾಗಿರುತ್ತೆ. ಈಗ ಈರುಳ್ಳಿ ಬೆಳ್ಳುಳ್ಳಿ ಎಲ್ಲ ನೋಡಿ ಇಷ್ಟು ಕಲರ್ ಬರೋವರೆಗೂ ಚೆನ್ನಾಗಿ ಫ್ರೈ ಮಾಡ್ಕೊಬೇಕು. ಈಗ ಈ ಕಡೆ ಬೇಳೆ ಕೂಡ ಚೆನ್ನಾಗಿ ಬೆಂದಿದೆ, ನೀರೆಲ್ಲ ಕರೆಕ್ಟಾಗಿ ಸರಿ ಹೋಗಿದೆ. ಬಟ್ ನೀರು ಜಾಸ್ತಿ ಇದ್ರೂ ಏನೂ ಪ್ರಾಬ್ಲಮ್ ಇಲ್ಲ, ರಸಮ್ಗೆ ಉಯ್ಕೊಬೋದು. ಇವಾಗ ನೋಡಿ ಬೇಳೆ ಚೆನ್ನಾಗಿ ಬೆಂದಿದೆ. ಈಗ ಬೇಳೆನ ತಣ್ಣಗಾಗಕ್ಕೆ ಇಟ್ಬಿಟ್ಟು ಈ ಕಡೆ ಏನೆಲ್ಲ ಫ್ರೈ ಮಾಡ್ಕೊಂಡಿದ್ವಿ ಅದನ್ನೆಲ್ಲ ಮಿಕ್ಸಿ ಜಾರ್ಗೆ ಹಾಕ್ಕೊತಾ ಇದ್ದೀನಿ. ಇದಕ್ಕೆ ಸ್ವಲ್ಪ ಕೊತ್ತಂಬರಿ ಸೊಪ್ಪನ್ನ ಹಾಕ್ಕೊಬೇಕು. ಹಾಗೆ ಸ್ವಲ್ಪ ಹುಣಸೆ ಹಣ್ಣನ್ನ ಹಾಕ್ತಾ ಇದ್ದೀನಿ. ಇದಕ್ಕೆ ಟೊಮೊಟೊ ಯಾವುದೇ ಥರ ಸೇರಿಸಲ್ಲ, ಹುಣಸೆ ಹಣ್ಣು ಹಾಕಿರ್ತೀವಲ್ವ ಹುಳಿ ಸರಿ ಹೋಗುತ್ತೆ. ಇದಕ್ಕೆ 1-2 ಟೇಬಲ್ ಸ್ಪೂನ್ ಅಷ್ಟು ಸಾಂಬಾರ್ ಪುಡಿನ ಹಾಕ್ತಾ ಇದ್ದೀವಿ. ನಾವು ನಾರ್ಮಲ್ ಆಗಿ ಬೇಳೆ ಸಾರಿಗೆಲ್ಲ ಯೂಸ್ ಮಾಡ್ತೀವಲ್ವಾ, ಸೊ ಆ ಸಾಂಬಾರ್ ಪುಡಿನ ಹಾಕ್ತಾ ಇದ್ದೀನಿ. ಅದಕ್ಕೆ ಸ್ವಲ್ಪ ಕೊತ್ತಂಬರಿ ಸೊಪ್ಪು ಮತ್ತೆ 1 ಟೇಬಲ್ ಸ್ಪೂನ್ ಅಷ್ಟು ಚಿಲ್ಲಿ ಪೌಡರ್ನ ಹಾಕ್ತಾ ಇದ್ದೀನಿ. ನಿಮಗೆ ಖಾರಕ್ಕೆ ಎಷ್ಟು ಬೇಕೋ ಅಷ್ಟು ಹಾಕೊಳ್ಳಿ. ನಿಮಗೆ ಖಾರದ ಪುಡಿ ಬೇಡ, ನಾವು ಒಣಮೆಣಸಿನ್ಕಾಯಿ ಹಾಕ್ತೀವಿ ಅಂದರೆ ನೀವು ಈರುಳ್ಳಿ ಎಲ್ಲ ಫ್ರೈ ಮಾಡೋ ಟೈಮಲ್ಲಿ ಮೆಣಸಿನ್ಕಾಯಿನ ಹಾಕ್ಕೊಂಡು ಫ್ರೈ ಮಾಡ್ಕೊಬೋದು. ಸ್ವಲ್ಪ ಒಂದು ಅರ್ಧ ಟೇಬಲ್ ಸ್ಪೂನ್ ಅಷ್ಟು ಅರಿಶಿನ ಪುಡಿ, 1.5 ಟೇಬಲ್ ಸ್ಪೂನ್ ಅಷ್ಟು ಬೆಲ್ಲನ ಹಾಕ್ತಾ ಇದ್ದೀನಿ. ಇದು ಹೋಳಿಗೆ ರಸಮ್ ಆಗಿರೋದ್ರಿಂದ ಸ್ವಲ್ಪ ಬೆಲ್ಲ, ಹುಳಿ, ಖಾರ, ಉಪ್ಪು ಇರುತ್ತೆ. ಸೊ ತುಂಬಾ ಚೆನ್ನಾಗಿರುತ್ತೆ. ಹೋಳಿಗೆ ರಸಮ್ ಅಂದ್ರೆ ಸ್ವಲ್ಪ ಸ್ವೀಟ್ನೆಸ್ ಇದ್ದರೆ ಚೆನ್ನಾಗಿರುತ್ತೆ. ಇವಾಗ ಬೇಳೆ ಎಲ್ಲ ತಣ್ಣಗಾದ್ಮೇಲೆ ಮಿಕ್ಸಿ ಜಾರ್ಗೆ ಹಾಕ್ಕೊಂಡು ಇದನ್ನು ನುಣ್ಣಗೆ ರುಬ್ಕೊಬೇಕು. ಹೊಸದಾಗಿ ಏನಾದರೂ ಅಡುಗೆಗಳನ್ನ ಮಾಡ್ತಾ ಇದ್ದೀವಿ ಅಂದವ್ರಿಗೂ ಕೂಡ ತುಂಬ ಈಸಿ ರೆಸಿಪಿ ಅಂತಲೇ ಹೇಳ್ಬೋದು. ಮನೆಯವ್ರಿಗೆ ಒಂದ್ಸತಿ ಮಾಡಿಕೊಟ್ರೆ ನಿಮ್ಮ ಅಡುಗೆನ ತುಂಬಾ ಮೆಚ್ಕೊಳ್ತಾರೆ. ಸೊ ಈ ಥರ ಟ್ರೈ ಮಾಡಿ 100%. ಯಾವ ಥರ ಬರುತ್ತೆ ಅಂತ ಕಮೆಂಟಲ್ಲಿ ಕೂಡ ತಿಳಿಸಿ. ಈ ಹಬ್ಬಗಳು ಜಾಸ್ತಿ ಬರ್ತಾ ಇದಲ್ವಾ, ಸೊ ಹಬ್ಬ ಟೈಮಲ್ಲಿ ಮಾಡಿ ತುಂಬ ಚೆನ್ನಾಗಿರುತ್ತೆ. ಪಲ್ಯ ಏನಾದರೂ ಸೈಡ್ ಡಿಶ್ ಇದ್ದಾಗ ಬೇಳೆ ಎಲ್ಲ ರುಬ್ಬಿಟ್ಕೊಂಡ್ವಲ್ಲ, ಆಮೇಲೆ ಒಂದು ಪ್ಯಾನ್ ಇಟ್ಕೊಂಡು 1-2-3 ಟೇಬಲ್ ಸ್ಪೂನ್ ಅಷ್ಟು ಎಣ್ಣೆನ ಹಾಕಿ ಸ್ವಲ್ಪ ಸಾಸಿವೆನ ಹಾಕಿ ಈರುಳ್ಳಿ ಒಂದು ಅರ್ಧ ಈರುಳ್ಳಿನ ಹಾಕಿ ಸಾಕು. ಹಸಿ ಕರಿಬೇವಿನ ಸೊಪ್ಪು ಹಾಕೊಳ್ಳಿ, ತುಂಬಾ ಟೇಸ್ಟ್ ಕೊಡುತ್ತೆ. ಇವಾಗ ಇದು 3 ಕೂಡ ಚೆನ್ನಾಗಿ ಫ್ರೈ ಆಗಬೇಕು. ಈರುಳ್ಳಿ ಇದ್ರಲ್ಲೂ ಕೂಡ ಅಷ್ಟೇ ಸ್ವಲ್ಪ ಕಪ್ಪಾಗೋ ಥರ ಇದ್ದರೆ ಟೇಸ್ಟು ತುಂಬ ಚೆನ್ನಾಗಿ ಬರುತ್ತೆ. ನಾನು ಈ ಟಿಪ್ನ ಫಾಲೋ ಮಾಡಿದ್ದು ನಮ್ಮ ಅಮ್ಮನ ನೋಡೋದ್ಮೇಲೆ. ಯಾಕೆಂದರೆ ನಾನು ಫಸ್ಟ್ ಇದು ಇಷ್ಟು ಬ್ಲ್ಯಾಕ್ ಆಗೋದಕ್ಕೆ ಲೈಕ್ ಗೋಲ್ಡನ್ ಕಲರ್ ಜಾಸ್ತಿ ಬರೋವರೆಗೂ ಬಿಡ್ತಾನೆ ಇರಲಿಲ್ಲ. ಸೊ ಅಷ್ಟು ಟೇಸ್ಟ್ ಬರ್ತಿರ್ಲಿಲ್ಲ. ಬಟ್ ಈ ಥರ ಸೀದ್ಸೋ ಥರ ಅಂದರೆ ಜಾಸ್ತಿ ಅಲ್ಲ ನೋಡಿ. ಇವಾಗ ನಾನು ಯಾವ ಥರ ಅಂದರೆ ಅದು ಕಲರ್ ಚೇಂಜ್ ಆಗಿದೆ ಅಲ್ಲಿವರೆಗೂ ಫ್ರೈ ಮಾಡಿದ್ದೀನಿ. ಅಷ್ಟಾದಮೇಲೆ ಒಗ್ಗರಣೆ ಹಾಕಿದ್ರೆ ನಿಜವಾಗ್ಲೂ ಟೇಸ್ಟು ತುಂಬಾ ಚೆನ್ನಾಗಿರುತ್ತೆ. ಈ ಟಿಪ್ನು ಕೂಡ ಒಂದು ಸತಿ ನೀವು ಟ್ರೈ ಮಾಡಿ ನೋಡಿ. ಇವಾಗ ನೋಡಿ ರುಬ್ಬಿಟ್ಟಿರೋಂಥ ಖಾರನ ಎಲ್ಲ ಹಾಕಿ ನೀವು ಬೇಳೆ ಬೇಯಿಸಿರ್ತೀರಲ್ವಾ, ಸೊ ಆ ನೀರೇನಾದರೂ ಇದ್ದರೆ ಇದರಲ್ಲಿ ಮಿಕ್ಸ್ ಮಾಡ್ಕೊಳ್ಳಿ. ಈಗ ಎಷ್ಟು ನೀರು ಬೇಕೋ ಅಷ್ಟು ನೀರನ್ನ ಸೇರಿಸ್ಕೊಳ್ಳಿ. ಸ್ವಲ್ಪ ತೆಳ್ಳಗಿದ್ರೂ ಚೆನ್ನಾಗಿರುತ್ತೆ, ನಮಗೆ ಗಟ್ಟಿಯಾಗಿರಬೇಕು. ಅದಕ್ಕೆ ನಾನು ಸ್ವಲ್ಪ ನೀರು ಕಮ್ಮಿ ಹಾಕ್ಕೊತೀನಿ. ನಿಜ ಹೇಳ್ತಾ ಇದ್ದೀನಿ ಗೈಸ್, ಟೇಸ್ಟ್ ಮಾತ್ರ ಸೂಪರ್ ಆಗಿತ್ತು. ಇವಾಗ ಅದಕ್ಕೆ ಉಪ್ಪನ್ನ ಎಷ್ಟು ಬೇಕೋ ಅಷ್ಟು ಉಪ್ಪನ್ನ ಹಾಕ್ಕೊಳ್ಳಿ. ಹಾಕ್ಬಿಟ್ಟು ಇದು ಒಂದು 2-3 ಕುದಿ ಬಂದರೆ ಸಾಕು, ಬೇಳೆ ರಸಮ್ ರೆಡಿ ಆಗುತ್ತೆ. ಹೋಳಿಗೆ ರಸಮ್ ಅಥವಾ ಒಬ್ಬಟ್ಟು ಸಾರು ಏನಾದರೂ ಕರಿಬೋದು, ಬಟ್ ತಿನ್ನೋದಕ್ಕೆ ತುಂಬ ಚೆನ್ನಾಗಿರುತ್ತೆ.
ಇದ್ರ ಸ್ಮೆಲ್ ಎಷ್ಟು ಚೆನ್ನಾಗಿ ಬರ್ತಾ ಇರುತ್ತೆ ಅಂದರೆ ಕುದಿಯೋ ಟೈಮಲ್ಲಿ ನೋಡ್ತಿರ್ಬೋದು, ನೋಡ್ತಿದ್ರೇ ತಿನ್ಬೇಕು ಅನ್ಸುತ್ತೆ. ನಮ್ಮ ಮನೇಲಂತೂ ಇದನ್ನ 3 ಟೈಮ್ ಇದನ್ನ ಇಟ್ಟರು ಕೂಡ ತಿಂತೀವಿ, ನಮಗೆ ಏನು ಬೇಜಾರಾಗಲ್ಲ, ಅಷ್ಟು ಚೆನ್ನಾಗಿರುತ್ತೆ. ಇದರಲ್ಲಿ ಸ್ವೀಟ್ನೆಸ್ ಕೂಡ ಇರುತ್ತೆ, ಖಾರ ಇರುತ್ತೆ, ಉಪ್ಪು ಹುಳಿ ಎಲ್ಲ ಇರೋದ್ರಿಂದ ತುಂಬಾ ಚೆನ್ನಾಗಿರುತ್ತೆ. ನೀವು ಒಂದ್ಸತಿ ಟ್ರೈ ಮಾಡಿ, ನಿಮ್ಗೆ ಯಾವ ಥರ ಬರುತ್ತೆ ಅಂದರೆ ಯಾವ ಥರ ಬಂತು ರೆಸಿಪಿ ಅಂತ ಕಮೆಂಟಲ್ಲಿ ತಿಳಿಸಿ. ಇನ್ನಷ್ಟು ಈ ಥರ ರೆಸಿಪೀಸ್ ಬರ್ತಾ ಇರುತ್ತೆ. ನನ್ನ ಯೂಟ್ಯೂಬ್ ಚಾನಲ್ನ ಯಾರೆಲ್ಲ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಈ ಥರ ಬಿಸಿ ಅನ್ನಕ್ಕೆ ಈ ಥರ ರಸಮ್ನ ಹಾಕೊಂಡು ತಿಂತಾ ಇದ್ರೆ ಅದ್ರ ಮಜಾನೇ ಬೇರೆ. ಸೊ ನೆಕ್ಸ್ಟ್ ವಿಡಿಯೋದಲ್ಲಿ ಸಿಗ್ತೀನಿ. ಬಾಯ್.